श्री गुरु परंज्योति रकार परम सिद्ध गंಗೆಯ मंदिर सच्चिदानंदमय विजितरा लिंगांग समरसा महाविद्या विशारदा विशाल भाव भोग मोक्ष प्रदायक निराभारे निरंजन मूर्ति श्री गुरु उद्दान शिवयोगी कारुण्य सागरवे श्री गुरु शिवकुमार शिवयोगिये। ओम श्री गुरु बसवलिंगाय नमः। ಕಾಯದೊಳು ಗುರುಲಿಂಗ ಜಂಗಮ ದಾಯತವನೆರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಆರಂಭದಲ್ಲಿ ವಿಶ್ವಗುರು ಬಸವ ತಂದೆಯನ್ನ, ಆರಾಧ್ಯ ದೈವ ಉದ್ದಾನ ಮಹಾಶಿವಯೋಗಿಗಳನ್ನ, ಇಲ್ಲಿಯ ಕ್ಷೇತ್ರದ ಅಧಿಪತಿಯಾಗಿ ನಡೆದಾಡುವ ದೇವರಾಗಿ ತ್ರಿವಿಧ ದಾಸೋಹಿ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಕರ್ತೃಗದ್ದಿಗೆಗೆ ಸದಾ ಹನೆಮನೆದು ಶ್ರೀಪೀಠದ ಒಡೆಯರು, ಪೀಠಾಧ್ಯಕ್ಷರು, ಲಿಂಗ ಪೂಜಾನಿಷ್ಠರು, ಕಾಯಕ ಯೋಗಿಗಳಾಗಿ ಮಾತೃ ಹೃದಯದ ಮಹಾಂತರಾದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು, ಸುಕ್ಷೇತ್ರ ಸಿದ್ಧಗಂಗೆಯ ಪರಮ ಪೂಜ್ಯರ ಪವಿತ್ರ ಪಾದಾರಂಧಗಳಲ್ಲಿ ಕೂಡ ಸದಾ ಹನೆಮನೆದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪರಮ ಪೂಜ್ಯ ನಟರಾಜ ಮಹಾಸ್ವಾಮೀಜಿಯವರಲ್ಲಿ, ಎಂಎಲ್ ಹುಂಡಿಯ ಪರಮ ಪೂಜ್ಯರಲ್ಲಿ, ಈ ಕ್ಷೇತ್ರದ ಕಿರಿಯ ಪೂಜ್ಯರಾದ ಸರಳ ಸಾತ್ವಿಕತೆಯ ಪರಮ ಪೂಜ್ಯರಾಗಿರುವಂತಹ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಪವಿತ್ರ ಪಾದಾರಂಧಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲಿರುವಂತಹ ಸರ್ವ ಪರಮ ಪೂಜ್ಯರ ಶ್ರೀ ಚರಣಕ್ಕೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಈ ಒಂದು 10ನೇ ದಿವಸದ ಪ್ರವಚನ ಮಾಲಿಕೆ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಪಾಲ್ಗೊಂಡು ಈ ಸಮಾರಂಭಕ್ಕೆ ಶೋಭೆ ತಂದಿರುವಂತಹ ಶ್ರೀಮಠದ ಕೇಂದ್ರ ಬಿಂದುಗಳಾದ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ನಾಡಿನ ಎಲ್ಲ ಭಾಗದಿಂದ ಆಗಮಿಸಿದ ಸಕಲ ಸದ್ಭಕ್ತ ವೃಂದವೇ, ಶರಣ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಭಾರತ ದೇಶದ ನಿಜವಾದ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಬಹಳಷ್ಟು ಜನ ಹೇಳ್ತಾರೆ. ಭಾರತ ದೇಶದ ನಿಜವಾದ ಸಂಪತ್ತು ಯಾವುದು ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳಲ್ಲ. ಈ ದೇಶದ ನಿಜವಾದ ಸಂಪತ್ತು ಯಾವುದು ಅಂತ ಕೇಳಿದಾಗ ಸಾಕಷ್ಟು ಜನರು ಹೇಳ್ತಾರೆ, ಈ ದೇಶದ ನಿಜವಾದ ಸಂಪತ್ತು ಯುವಕರು, ಮಕ್ಕಳು. ಯಾವ ಮಕ್ಕಳೊಳಗ ಭಗತ್ ಸಿಂಗ್ ಹುಟ್ಟುತ್ತಾನೋ ಗೊತ್ತಿಲ್ಲ, ಯಾವ ಮಕ್ಕಳೊಳಗ ಚಂದ್ರಶೇಖರ್ ಆಜಾದ್ ಹೊರಹೊಮ್ಮತಾನೋ ಗೊತ್ತಿಲ್ಲ. ಮತ್ತೊಮ್ಮೆ ಈ ನಾಡು ಸ್ವತಂತ್ರವಾಗಿ ತಲೆ ಎತ್ತಬೇಕಾಗಿತ್ತು ಅಂತಂದ್ರೆ ಮಕ್ಕಳು ಈ ಜಗತ್ತಿನ ಮಕ್ಕಳು ಈ ದೇಶದ ಸಂಪತ್ತು ಅಂತ ತಿಳ್ಕೊಂಡು ಸಾಕಷ್ಟು ಜನ ಹೇಳ್ತಾರೆ. ಈ ಭಾರತ ದೇಶದ ಭವಿಷ್ಯ ಕೂಡ ನಿಂತಿರೋದು ಮಕ್ಕಳ ಮೇಲೇನೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು, ನಾ ಇಡೀ ಜಗತ್ತನ್ನ ಬದಲಾವಣೆ ಮಾಡಬೇಕಾಗಿತ್ತು ಅಂದ್ರೆ ನನಗೆ ಕೇವಲ 3 ಜನ ಯುವಕರನ್ನು ಕೊಟ್ಟರೆ ಸಾಕು,
ಇಡೀ ಜಗತ್ತನ್ನು ಕಟ್ತೀನಿ ಅಂತ ಹೇಳ್ತಿದ್ರು. 100 ಜನ ಅಲ್ಲ, 3 ಜನ, ಕೇವಲ 3 ಜನ ಯುವಕರನ್ನ ಕೇಳ್ತಿದ್ರು ಸ್ವಾಮಿ ವಿವೇಕಾನಂದ ಅವರು. ಅಂದ್ರ ಈ ಯುವಕರಲ್ಲಿ ಎಷ್ಟು ದೊಡ್ಡ ಶಕ್ತಿ ಇತ್ತು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದರು. ಯೂತ್ಸ್ ಆರ್ ದ ಸಾಲ್ಟ್ ಆಫ್ ಅವರ್ ನೇಷನ್ ಅನ್ನುವಂಥ ಮಾತನ್ನು ಬರೀತಾರೆ. ಅಡಿಗೆಗೆ ಉಪ್ಪು ಎಷ್ಟು ಅವಶ್ಯ ಐತಿ, ದೇಶಕ್ಕೆ ಯುವಕರ ಅವಶ್ಯ ಅಷ್ಟೇ ಐತಿ ಅನ್ನುವಂಥ ಮಾತನ್ನು ಗಾಂಧೀಜಿಯವರು ಕೂಡ ಹೇಳಿದರು. ಆದ್ರೆ ಯುವಕರು ಇವತ್ತಿನ ದಿನ ದಾರಿಯನ್ನು ಬಿಡಾಕ್ತಾರ, ಮಕ್ಕಳು ದಾರಿ ಬಿಡಾಕತ್ತಾರ. 2020ರಲ್ಲಿ ವಿಶ್ವಗುರು ಆಗ್ಬೇಕಾಗಿರುವಂತ ಈ ಸಮಾಜ, ಈ ದೇಶ, ಅದು ಆಯ್ತೋ ಇಲ್ಲೋ ಎಷ್ಟೋ ಮಂದಿಗೆ ಗೊತ್ತಿಲ್ಲ. APJ ಅಬ್ದುಲ್ ಕಲಾಂ ಅವರು ಕಂಡಿರೋ ಕನಸದು. 2022 ಈ ದೇಶ ವಿಶ್ವಗುರು ಆಗ್ಬೇಕಾಗಿತ್ತು ಅನ್ನುವಂತ ಕನಸು ಕಂಡ್ರು, ಆಗೈತಿಲ್ಲೋ ಅನ್ನುವಂತ ಅವಲೋಕನೆ ನಿಮಗೆ ಬಿಟ್ಟಿದೆ. ಕಾರಣ ಏನು ಅಂತಂದ್ರ, ಇವತ್ತು ಮಕ್ಕಳು ಯುವಕರ ಕುರಿತು ನಾನು ಈ ವಿಷಯವನ್ನು ಮಾತಾಡ್ತೇನೆ. ಪ್ರತಿನಿತ್ಯ ಆಧ್ಯಾತ್ಮದ ವಿಚಾರವನ್ನು ಮಾತಾಡಿದ್ದೇನೆ. ಇವತ್ತು ಮಕ್ಕಳು ಯುವಕರು ನಾವೆಲ್ಲ ಹೆಂಗ ಆಗ್ಬೇಕಾಗ್ಯದ, ಏನ್ ಆಗ್ಬೇಕಾಗ್ಯದ? ನಾಡು ಕಟ್ಟಿರುವಂತ ಯೋಧರು, ಧೀರ ಯೋಧರು, ಈ ನಾಡಿಗಾಗಿ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡವರ ಲಿಸ್ಟಿನೊಳಗೆ ನಾವು ಅದೇವ ಅನ್ನುವಂತ ಅವಲೋಕನೆ ಒಂದು ಸರಿ ಆಗ್ಬೇಕಲ್ಲ. ನಾವು ಎಲ್ಲಾರಂಗೂ ಸಾಲಿ ಹಚ್ಚಿದ್ವಿ, ಬಂದ್ವಿ, ಒಂದಿಷ್ಟು ಸಾಲಿ ಕಲ್ತ್ವಿ, SLC ಆತು. SLC ಆದ್ಮೇಲೆ ಮತ್ತೆ PUC ಹಚ್ಚಿದ್ವಿ, ಇಂಜಿನಿಯರ್ ಆದ್ವಿ, ಡಾಕ್ಟರ್ ಆದ್ವಿ. ಮುಂದ ಒಂದು ಜಾಬ್ ಸಿಗ್ತೈತಿ, ಮದುವೆ ಆತು. ಮದುವೆ ಆದ್ಮೇಲೆ 2 ಮಕ್ಕಳಾತು. ಮಕ್ಕಳನ್ನ CBSE ಸ್ಕೂಲಿಗೆ ಹಚ್ಚಿ ಓಡಾಡಿದ್ದು. ಎಲ್ಲರೂ ಹಂಗ ಬದುಕಬೇಕಾಗೈತೆ. ಆ ಜೀವನ ಹಂಗಿದ್ರ ಏನಾದ್ರೂ ಒಂದಿಷ್ಟು ವಿಶೇಷ ಬೇಕಲ್ಲ. ಪ್ರತಿಯೊಬ್ಬ ಯುವಕನು ಇವತ್ತಿನ ದಿನ ಹೆಂಗ ಅನ್ಕೊಳ್ಬೇಕು, ಹೆಂಗ ಕನಸು ಕಾಣಬೇಕು ಅಂದ್ರ, ನಾನು ಜಗತ್ತಿನೊಳಗೆ ಒಂದಿಷ್ಟು ಏನಾದ್ರೂ ಸಾಧಿಸಬೇಕಪ್ಪ, ಎಲ್ಲರಂಗ ಬದುಕೋದಲ್ಲ. ನಾವು ಮನೆಯಿಂದ ಗೆಟ್ಔಟ್ ಅಂದಿರ್ತಾರ ನಮ್ಮನ್ನ, ನಮ್ಮ ಸಾಧನೆಯನ್ನು ನೋಡಿ ಎಷ್ಟೋ ಜನ ಗೆಟ್ಔಟ್ ಅಂದಿರ್ತಾರ. ಹೆಂಗ ಬೆಳಿಬೇಕು ಯುವಕರು ಅಂದ್ರ, ಗೆಟ್ಔಟ್ ಅಂದವ್ರು ನಮ್ಮ ಕಟೌಟ್ ಹಾಕಿ ನಮ್ಮನ್ನು ವೆಲ್ಕಮ್ ಮಾಡಿರ್ಬೇಕು, ಹಂಗ ಬದುಕಬೇಕಲ್ಲ ಯುವಕರಾದ್ರು. ಗೆಟ್ಔಟ್ ಅಂದವರು ಕಟೌಟ್ ಹಾಕಿ ವೆಲ್ಕಮ್ ಮಾಡಿರ್ಬೇಕು ನಿಮ್ಮನ್ನ, ಹಂಗ ಬದುಕಬೇಕಲ್ಲ. ಗೆಟಿಂಗ್ ಆಫ್ ಎಜುಕೇಶನ್ ಈಸ್ ನಾಟ್ ಎ ಬೆಡ್ ಆಫ್ ರೋಸ್, ಇಟ್ ಈಸ್ ಫುಲ್ ಆಫ್ ಥಾರ್ನ್ಸ್ ಅಂತ ಬರೀತಾರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಮಕ್ಕಳು ಇವತ್ತೇನು ಕಲಿಯಾಕ ಹೊಂಟಾರ, ಅದು ಮುಳ್ಳಿನ ಹಾಸಿಗೆ ಅದ, ಅದು ಹೂವಿನ ಹಾಸಿಗೆ ಅಂತ ಎಷ್ಟೋ ಜನ ತಿಳ್ಕೊಂಡಾರ. ಬದುಕು ಮುಳ್ಳಿನ ಹಾಸಿಗೆದ. ಬದುಕು ಒಂದಿಷ್ಟು ಮುಳ್ಳಿನ ಹಾಸಿಗೆ ಅದ, ಅದು ಹೂವಿನ ಹಾಸಿಗೆ ಅಲ್ಲ. ಬಹಳ ಜನ ತಿಳ್ಕೊಂಡಾರ, ಇಷ್ಟು ಕಲತ್ ಮುಂದೆ ಹೋದ್ನಿ ಅಂದ್ರೆ ಯಾವ್ದ್ರ ಒಂದು ನೌಕರಿ ಸಿಗ್ತೈತಿ, ಆರಾಮ್ ಇರಬಹುದು. 15,000 ರೂಪಾಯಿ ಜೀವನ ಮಾಡ್ತೀರಿ ಅಂದ್ರ, ಈ ಭಿಕ್ಷುಕರು ನಿಮ್ಕಿ ಚಲೋ ದುಡಿತಾರ. ಬಸ್ ಸ್ಟ್ಯಾಂಡಿನ 25,000 ಗಳಿಸೋ ಮುದುಕಿನ ನೋಡಿನ, ಬರೇ ಭಿಕ್ಷಾ ಬೇರೆ. ಆದ್ರೆ ಭಿಕ್ಷುಕರ ಕಡೆಕ್ಕಿಂತ ಕಡೆ ಆಗಿರುವಂತ ಜೀವನವನ್ನು ಮುಂದಿನ ದಿನ ನಾವು ಸಾಗಿಸೋದ ಹಂಗಿದ್ರ ಒಂದಿಷ್ಟು ಅವಲೋಕನೆ. ಬಂದ್ವಿ, ಒಂದಿಷ್ಟು ಓದಿದ್ವಿ, ಇನ್ನೊಂದು ಏನೋ ಮಾಡಿದ್ವಿ, ಅದು ಬೇಡ. ಒಂದಿಷ್ಟು ನಾವು ಕಲ್ಪನೆ ದೂರ ಇರ್ಬೇಕಲ್ಲ. ಓ ಸ್ವಾಮಿ ಸಿದ್ದಯ್ಯ ಪುರಾಣಿಕ ಅವರು ಬರೀತಾರೆ, ಯಾರು ನಿನ್ನ ನಾಯಕ, ಯಾರು ನಿನ್ನ ನಾಯಕ, ಓ ಯುವಕ, ಯಾರು ನಿನ್ನ ನಾಯಕ, ಯಾರು ನಿನ್ನ ನಾಯಕ ಎಂದು ಕೇಳುವವರಿಗೆ ಹೇಳುವೆನಯ್ಯ ನಾನು, ಕಾಯಕವೇ ನನ್ನ ನಾಯಕ, ಕಾಯಕ ಕಲಿಸಿದ ಗುರು ವಿಶ್ವಗುರು ಬಸವಣ್ಣ ನನ್ನ ನಾಯಕ, ನನಗೆ ಕಾಯಕ ದಾಸೋಹದ ಕಲ್ಪನೆ ಕೊಟ್ಟ ಸಿದ್ಧಗಂಗೆ ಗುರು ನನ್ನ ನಾಯಕ ಅನ್ನುವಂತ ಮಾತು ಒಂದಿಷ್ಟು ಮನದಾಳದೊಳಗೆ ಆಡಬೇಕು. ಬಿಜೆಪಿಯವ್ರ ನಾಯಕರಲ್ಲ, ಕಾಂಗ್ರೆಸ್ನವ್ರ ನಾಯಕರಲ್ಲ, ಇನ್ನೊಂದು ವ್ಯಕ್ತಿಗಳ ನಮ್ಮ ನಾಯಕರಲ್ಲ. ನಮ್ಮ ನಾಯಕರು ಯಾರು ಅಂದ್ರ ನಮ್ಮ ಹೀರೋಗಳ ಬೇರೆ ಅದ. ಇವರೆಲ್ಲ ಆದರ್ಶ ಆಗ್ಲಿಕ್ಕೆ ಸಾಧ್ಯನಾ ಜೀವನದಲ್ಲಿ? ಎಂಥವ್ರು ಆದರ್ಶ ಆಗ್ಬೇಕು? ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು, ಛಲದಲ್ಲಿ ಚಾಲುಕ್ಯನಾಗು, ಕಲೆಯಲ್ಲಿ ರವಿವರ್ಮನಾಗು, ಸ್ವಾಭಿಮಾನದಲ್ಲಿ ವಿವೇಕಾನಂದನಾಗು, ಗುರುವಿನಲ್ಲಿ ಪರಮಹಂಸನಾಗು. ಎಷ್ಟೆಲ್ಲ ಅದ್ಭುತ ಆಗ್ಲಿ ಅಂತ ಬರೀತಾರೆ ಈ ನಾಡಿನಲ್ಲಿ. ನೋಡಿ,
ಯಾರಂಗಾಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು, ಛಲದಲ್ಲಿ ಚಾಣಕ್ಯನಾಗು. ಹಿಂಗಾಗಪ್ಪ, ಇಂಥವ್ರ ಕನಸು ಕಾಣು. ಸುಮ್ಮನೆ ಸ್ಕ್ರೀನ್ ಮೇಲೆ ಬಂದು ರೀಲ್ ಹೀರೋಗಳು ಬೇಡ, ರಿಯಲ್ ಹೀರೋಗಳನ್ನು ಬೆನ್ನು ಹತ್ತಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತಲ್ಲ. ರೀಲ್ ಹೀರೋಗಳು ಬೇಡ. ಒಂದು ಹುಡುಗ, ಭಾರತ ದೇಶದ ಹುಡುಗ ಲಂಡನ್ನಿಗೆ ಹೋಗ್ಯಾನ. ಲಂಡನ್ನಿಗೆ ಹೋಗಿರುವ ಹುಡುಗ ಬ್ರಿಟಿಷರ ಒಂದು ಆಫೀಸ್ ಮೇಲೆ ನನ್ನ ಭಾರತ ದೇಶದ ಧ್ವಜವನ್ನು ಹೋಗಿ ನಡುವಂತ ಸಂದರ್ಭದಲ್ಲಿ ಮೇಲೆ ಹಿಂಗೆ ಹಾರಿಸ್ತಾ ಇದ್ದ. ಬ್ರಿಟಿಷರ ಆ ಒಂದು ಧ್ವಜವನ್ನು ಕಿತ್ತು ಹಾಕಿ ನಮ್ಮ ದೇಶದ ಧ್ವಜ ಹಾಕ್ತಿದ್ದ. ಧ್ವಜ ಹಾಕುವಾಗ ಬ್ರಿಟಿಷರ ಅಧಿಕಾರಿಗಳು ಅವನಿಗೆ ಗುಂಡು ಹಾಕಿದ್ರು. ಆ ಹುಡುಗನ ಕೆಳಗೆ ಇಳಿಸ್ಕೊಂಡ್ರು. ಗುಂಡು ಹಾಕಿದ ಮೇಲೆ ಆ ಬಾಡಿಯನ್ನ ಭಾರತ ದೇಶಕ್ಕೆ ಕೊಟ್ಟು ಕಳಿಸಿದ್ರು. ಭಾರತ ದೇಶಕ್ಕೆ ಕೊಟ್ಟು ಕಳಿಸಿದಂತ ಸಂದರ್ಭದಲ್ಲಿ ಆ ಹುಡುಗ ಒಂದು ಸ್ವಲ್ಪ ಎಚ್ಚರ ಆದ. ಆಪರೇಷನ್ ಆಯ್ತು. ಡಾಕ್ಟರ್ ಹೇಳಿದ್ರು, ಇವ ಇನ್ನು ಕೇವಲ 5 ನಿಮಿಷ ಬದುಕ್ತಾನ. ಅವ್ರ ತಂದೆ ತಾಯಿನ ಕರೆದು ಮುಖ ತೋರಿಸಿ ಕಳಿಸಿಬಿಡ್ರಿ, ಇವನಿಗೆ ಗುಂಡು ಬಲವಾಗಿ ನಾಟ್ಯದ. 100 ಗುಂಡುಗಳದಾವ ಎದೆಯೊಳಗ. ಇವನಿಗೆ ತೋರಿಸಿ ಅವ್ರ ಅಪ್ಪ ಅವನ ಮುಖ ತೋರಿಸಿ ಕಳಿಸಿಬಿಡ್ರಿ ಅಂದ್ರು. ಅಪ್ಪ ಅವನ ಕರೆದ್ರು. ಅಪ್ಪಗ ಒಂದು ಮಾತು ಕೇಳಿದ ಮಗ, ಸಾಯಕತ್ತಾನ ಇನ್ನೊಂದು 2-3 ನಿಮಿಷನ್ಯಾಗ. ಏನ್ ಕೇಳಿದ? ಅಪ್ಪ ಆರಾಮದೇನು? ಮನ್ಯಾಗ ಅವು ಆರಾಮದವನು? ಇದು ಯಾವುದು ಕೇಳಿಲ್ಲ. ಅಪ್ಪ ನನಗೆ ಗುಂಡು ಹಾಕ್ಯಾರಲ್ಲ ಬ್ರಿಟಿಷರು, ನನಗೆ ಗುಂಡು ಹಾಕ್ಯಾರಲ್ಲ, ಆ ಗುಂಡ ಎದಿ ಒಳಗೆ ಹೋಗಿದೋ ಬೆಣ್ಣಾಗ ಹೋಗಿದೋ ಅಂದ. ಅಲ್ಲ ಮಗ, ಇನ್ನೇನು ಕೇವಲ 3-4 ನಿಮಿಷಕ್ಕೆ ನೀನ್ ಸಾಯ್ತೀಯ, ಯಾಕೆ ಈ ಮಾತು ಕೇಳಾಕತಿ ಅಂದಾಗ, ಈ ದೇಶಕ್ಕೆ ಒಂದು ಸಂದೇಶ ಹೋಗತ್ತಪ್ಪ. ನನ್ನ ಭಾರತ ದೇಶಕ್ಕೆ ಒಂದು ಸಂದೇಶ ಹೋಗತ್ತೆ. ಏನ್ ಸಂದೇಶ? ನಾನು ಬ್ರಿಟಿಷರ ಗುಂಡಿಗೆ ಬಲಿಯಾದೆ ಅಂತ ನ್ಯೂಸ್ ಬರುತ್ತ, ನಾಳೆ ಸತ್ ಹೋದ ಅಂತ ಬರು ಮುಂದಾಗ ತಳಗ ಒಂದು ಪ್ಯಾರಾಗ್ರಾಫ್ ಬರೆದಿರ್ತಾರ. ಅದ್ರೊಳಗೆ ಏನಂತ ಬರೆದಿರ್ಬೇಕು ಅಂದ್ರೆ, ನನ್ನ ದೇಶಕ್ಕೆ ಒಂದು ನ್ಯೂಸ್ ಹೋಗ್ಬೇಕು. ಏನು ಅಂತಂದ್ರ, ನಮ್ಮ ಭಾರತ ದೇಶದ ಯುವಕ ಬ್ರಿಟಿಷರ ಗುಂಡಿಗೆ ಬೆನ್ನು ಕೊಟ್ಟು ಓಡಿ ಹೋಗುವಾಗ ಬೆಣ್ಣಾಗ ಹೊಡೆದಾರಂತ ಗೊತ್ತಾಗಬಾರ್ದು. ಅವರು ಗುಂಡಿಗೆ ಎದೆ ಕೊಟ್ಟಾನಂತ ತಿಳ್ಕೊಂಡು, ಎದೆ ಕೊಟ್ಟ ಸತ್ತಾನಂತ ತಿಳ್ಕೊಂಡು ನ್ಯೂಸ್ ಹೋಗ್ಬೇಕೇ ಹೊರತು ಬೆನ್ನು ಕೊಟ್ಟು ಓಡಿ ಹೋಗ್ಯಾನ ಅನ್ನುವಂತ ಮಾತನ್ನ ಈ ಸಂದೇಶ ಜಗತ್ತಿಗೆ ಹೋಗ್ಬಾರ್ದು. ಆಶ್ಚರ್ಯ ಹೇಳ್ತೀನಿ, ಆತನೇ ಮದನ್ ಲಾಲ್ ದಿಂಗ್ರಾ ಆದ ಅನ್ನುವಂಥದ್ದು ಇತಿಹಾಸ ಈ ನಾಡಿನಲ್ಲಿ. ಹೆಂಗ ಬದುಕಿದ್ರು ಮದನ್ ಲಾಲ್ ದಿಂಗ್ರಾ? ಇತಿಹಾಸ. ಬೆನ್ನು ಕೊಟ್ಟು ಓಡಿ ಹೋದೆ ಅನ್ನುವಂತ ಸಂದೇಶ ಇಡೀ ಭಾರತ ದೇಶಕ್ಕೆ ಹೋಗೋದು ಬೇಡ. ಬ್ರಿಟಿಷರ ಒಂದು ಗುಂಡಿಗೆ ಎದೆ ಕೊಟ್ಟು ಪ್ರತಿಯೊಬ್ಬ ಭಾರತೀಯ ಯುವಕ ಸಾಯ್ತಾನನ್ನುವ ಸಂದೇಶ ಈ ಜಗತ್ತಿಗೆ ಹೋಗ್ಲಿ ಅನ್ನುವಂತ ಮಾತು ಹೇಳ್ತಾರಂದ್ರೆ, ಮದನ್ ಲಾಲ್ ದಿಂಗ್ರಾ ಯಾವ ತರ ತನ್ನ ಜೀವನ ಸಾಗಿಸಿದ್ದ. ಕೇವಲ 3 ನಿಮಿಷ ಬದುಕ್ತಿದ್ದ, ಸತ್ಯವನ್ನು ತಿಳ್ಕೊಂಡು ಸತ್ತ. ನಾವು ಸತ್ಯವನ್ನೇ ಸಾಯಿ ಹೊಡೆದು ಬಿಟ್ಟೇವೆ. ಸತ್ಯವನ್ನು ತಿಳ್ಕೊಂಡು ಸತ್ತ ಮದನ್ ಲಾಲ್ ದಿಂಗ್ರಾ, ಆದ್ರೆ ನಾವು ಸತ್ಯವನ್ನ ಸಾಯಿ ಹೊಡೆದಿದ್ದೀವಿ. ನಾವು ಬದುಕ್ತಾ ಇರೋದು ಹೆಂಗ? ನಮ್ಮ ಜೀವನ ಹೆಂಗ? ಒಂದಿಷ್ಟು ವಿಚಾರ ಮಾಡ್ಬೇಕು ನಾವು. ನಮ್ಮ ಜೀವನ ಹೆಂಗ ಅಂದ್ರ, ಹಿಂಗ ಊಟ ಮಾಡ್ತಿರ್ತೀವಲ್ಲ, ಊಟ ಮಾಡುವಾಗ ಒಂದು ತುತ್ತು ಹಿಂಗ ತಗೊಂಡು ಬಾಯಾಗ ಇಡುವಾಗ ವಿಚಾರ ಮಾಡ್ಬೇಕು. ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಮಕ್ಕಳು, ಇದು ನಾನು ದುಡ್ದಿದ್ದ, ಇದು ನಮ್ಮಪ್ಪ ದುಡ್ದಿದ್ದ, ಇದು ನಾನು ದುಡ್ದಿದ್ದ, ಇದು ನಮ್ಮಪ್ಪ ದುಡ್ದಿದ್ದ ಅಂತ ಒಂದು ಕ್ಷಣ ವಿಚಾರ ಮಾಡ್ಬೇಕು. ತಂದೆ ತಾಯಿ ಆಶೀರ್ವಾದ ಅಂತ ಗಾಡಿ ಮೇಲೆ ಹಾಕೊಂಡು ಬಾಡಿಗೆ ಕ್ರೂಸರು ಆಟೋ ತಗೊಂಡು ಹೊಡೆದು ಜೀವನ ಸಾಗಿಸೋದಲ್ಲ. ನಾವು ಹಾಕೊಂಡು ಒಳಗಿನ ಬನೇನು ನಮ್ಮದ ಆಗಿರ್ಬೇಕು. ಅವ ನಿಜವಾದ ಯುವಕನೇ ಹೊರತು ಅಪ್ಪನ ದುಡ್ಡಿನಾಗ ಶೋಕಿ ಮಾಡೋ ನಿಜವಾದ ಯುವಕ ಅಲ್ಲ. ತಾನು ಊಟ ಮಾಡುವಾಗ ತುತ್ತಿಡುವಾಗ ಇದು ನಮ್ಮ ಅಪ್ಪ ದುಡ್ದಿದ್ದು, ನಾನು ದುಡ್ದಿದ್ದು ಅಂತ ಒಂದು ಕ್ಷಣ ವಿಚಾರ ಮಾಡಿದ್ರ ಆ ತುತ್ತು ನಿಮ್ಮ ಬಾಯಿಯೊಳಗಡೆ ಹೋಗಂಗಿಲ್ಲ. ಹಂಗ ವಿಚಾರ ಮಾಡಿದವರು ಯಾರು ದುಡಿದ್ರೇನು ಬಿಟ್ರೇನು, ನಮ್ಮ ಅಪ್ಪ ನನ್ನನ್ನು ಹಡೆದಿದ್ದಕ್ಕೆ ತಂದು ಹಾಕ್ಬೇಕಂತ ತಿನ್ನಾಕ್ ಕೂತ್ರಿ ಅಂದ್ರ ಅದಕ್ಕಿಂತ ಕೆಟ್ಟ ಜೀವನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪ್ರತಿಯೊಬ್ಬರು ಇದನ್ನು ವಿಚಾರ ಮಾಡಬೇಕಲ್ಲ. ಯುವಕರಷ್ಟೇ ಅಲ್ಲ, ಯುವತಿಯರು ಹಂಗಾಗ್ಯಾರ. ಒಬ್ಬರಿಗೆ ಒಂದು ಏನೂ ಬರಂಗಿಲ್ಲ. ಇವತ್ತು ಅಡಿಗೆ ಮನ್ಯಾಗ ಚಾ ಮಾಡಂದ್ರ ಕುಂಕುಮ ಹಾಕಿದ್ಲಂತ ಬೇಕು, ಕೆಂಪಗೈತಂತೆ. ಇಂಥವಲ್ಲ, ಟಿವಿ ನೋಡಿ ಅಡಿಗೆ ಮಾಡಾಕತ್ತಾರ. ಟಿವಿ ನೋಡಿ ಒಂದಿಷ್ಟು ದಿನ ಗಂಡ ಬಂದಾನ, ಚಲೋ ಮದುವೆ ಆಗೈತಿ, ಅದ 1 ತಿಂಗಳ, ಅದ್ರ ಹಣೆ ಬರ ಇಂಥಕ್ಕಿಂತ ಕಟ್ಕೊಂಡಾನ. ಆಕೆ ಅಡಿಗೆ ಮಾಡ್ಬೇಕು ಅನ್ಕೊಂಡ್ಲು, ಟಿವಿ ಹಚ್ಚಿದ್ಲು, ಚಪಾತಿ ಮಾಡೋದು ಹೇಳಿ ಕೊಡುತ್ತೇನೆ,
ದಯಮಾಡಿ ಗಮನಿಸಿ ಅಂದ್ರೆ ಟಿವ್ಯಾಗ ಈಕೆ ಆಯ್ತು ಜೋರು ಸೌಂಡ್ ಇಟ್ಲು, ಮನೆಯಾಗ ಯಾರು ಇರಲಿಲ್ಲ. ಟಿವಿ ಹಚ್ಚಿದ ತಕ್ಷಣ ಅವ್ರು ಹೇಳಿದ್ರು, ಒಂದು ಬುಟ್ಟೆಯನ್ನು ತೆಗೆದುಕೊಳ್ಳಿ, ಒಂದಿಷ್ಟು ಹಿಟ್ಟು ತೆಗೆದುಕೊಳ್ಳಿ, ಚೆನ್ನಾಗಿ ನಾದಿ ಅಂದ್ರು. ನಾದಿ 1 ಗಂಟೆ ಇಡಿ ಅಂದ್ರು. ಆಕೆ 1 ಗಂಟೆ ಇಡೋಕಿಲ್ಲ, ಆ ಹಿಟ್ಟು ಮೇಲೆ ಗಂಟೆ ತಗೊಂಡ್ ಬಂದು ಇಟ್ಟಿದ್ಲು ಆಕೆ. 1 ಗಂಟೆ ಇಡಿ ಅಂದ್ರೆ ಬಾರ್ಸು ಗಂಟೆ ತಗೊಂಡು ಅದ್ರ ಮೇಲೆ ತಂದಿಟ್ಟ. ಮುಂದೆ ಚಪಾತಿ ಮಾಡಕ್ಕಿದ್ಲ, ಹುಗ್ಗಿ ಮಾಡಕ್ಕಿದ್ಲ, ಗೊತ್ತಿಲ್ಲ. ಇಂಥವ್ರಾಗ್ಯಾರ. ಯುವತಿಯರು ದಾರಿ ಬಿಡ್ತಾ ಇದಾರ. ನಿಮ್ಮ ಮಕ್ಕಳು ಸರಿಯಾಗಿ ಸಮಯಕ್ಕೆ ಕಾಲೇಜ್ಗೆ ಹೋಗಿ ಬರ್ತಾ ಇದ್ದಾರ ಇಲ್ವೋ ಗಮನಿಸ್ಬೇಕು. ಎಕ್ಸ್ಟ್ರಾ ಕ್ಲಾಸ್ ಐತಂತ ಸುಳ್ಳು ನಿಮಗೆ ತಾಜ್ ಮಹಲ್ ಕಿವ್ಯಾಗಿಟ್ಟಾರಂದಾಗ ನೀವು ಗಮನಿಸ್ಬೇಕು, ವಿಚಾರ ಮಾಡ್ಬೇಕು. ಹೆಂಗ ಬದುಕಿದ್ರೆ ನಮ್ಮ ಜೀವನ ಸಾರ್ಥಕ ಅನ್ನೋದನ್ನು ಒಂದು ಕ್ಷಣ ವಿಚಾರ ಮಾಡ್ಬೇಕಲ್ಲ ನಾವು. ಮಕ್ಕಳು ಸಣ್ಣವರಿದ್ದಾಗ ಕನಸು ಕಾಣಬೇಕು. ಹೆಂಗ ಕನಸು ಕಾಣಬೇಕು? ತಾಯಿ ಜೊತೆಗೆ ಮೀನಾ ಮಾರಕ್ ಹೋಗಿದ್ದ ಹುಡುಗ, ಮೀನಾ ಮಾರಿ ಬರ್ತಿದ್ಲು ತಾಯಿ. ಸಾಲಿಗೆ ಹೋಗಿ ಬಂದ ಮಗ ತಾಯಿಗೆ ಹೇಳಿದ, ಅವ್ವ ನಾನಿವತ್ತು ಮುಲ್ಕಿ ಪರೀಕ್ಷೆಯಲ್ಲಿ ಪಾಸ್ ಆಗೀನಿ, ಫಸ್ಟ್ ರ್ಯಾಂಕ್ ಬಂದೀನಿ. ಬಹಳ ಸಂತೋಷ ಪಟ್ಲು ತಾಯಿ. ಮಗ ನೀನ್ ಇವತ್ತು ಮುಲ್ಕಿ ಪರೀಕ್ಷೆ ಒಳಗೆ ಪಾಸ್ ಆಗಿ ಬಂದಿ, ಬಹಳ ಖುಷಿ ಆಯ್ತು. ಆದ್ರ ನಿನಗ ಮುಂದ ಸಾಲಿ ಕಲಿಸೋಕ ನನ್ನ ಹತ್ರ ಆಗಂಗಿಲ್ಲಪ್ಪ, ನಾನು ಬಹಳ ಬಡವಿದ್ದೀನಿ. ಇಲ್ಲ ತಾಯಿ, ದಯಮಾಡಿ ಹೆಂಗಾದ್ರೂ ಮಾಡಿ ನನ್ಗೆ ಸಾಲಿ ಕಲಿಸು. ನಾನು ಓದ್ಬೇಕಾಗ್ಯದ, ನನಗೆ ಓದ್ಬೇಕನ್ನೋ ಹಸಿವದ ಒಳಗ ದಯಮಾಡಿ ಸಾಲಿ ಕಲ್ಸಂಗಿಲ್ಲ ಅಂತ ಹೇಳ್ಬೇಡ. ಏನಾದ್ರೂ ಮಾಡಿ ನನ್ನ ಸಾಲಿಗೆ ಕಳಿಸು. ರಾತ್ರಿ ಎಲ್ಲ ನೀ ಹೇಳಿದ ಕೆಲಸ ಮಾಡಿ ಮುಗಿಸ್ತೀನಿ, ನಿನ್ನ ಕೆಲಸನೂ ಕೇಳ್ತೀನಿ, ಸಾಲಿನೂ ಓದ್ತೀನಿ. ದಯಮಾಡಿ ನನಗೆ ಸಾಲಿಗೆ ಕಳ್ಸಂಗಿಲ್ಲ ಅಂತ ಹೇಳ್ಬೇಡ ಅಂತ ತಾಯಿಗೆ ಹೇಳ್ದ. ತಾಯಿ ಹೇಳಿದ್ಲು, ನಿನ್ನ ಸಾಲಿಗೆ ಕಳಿಸ್ಬಾರ್ದಂತ ನನ್ನ ಮನಸ್ಸಿನೊಳಗಿಲ್ಲ, ನಿನ್ನ ಸಾಲಿಗೆ ಫೀ ಕಟ್ಟಕ್ ನನ್ನ ಹತ್ರ ರೊಕ್ಕಿಲ್ಲ. ಒಳಗಿನ ಸತ್ಯ. ಮಗ 3 ದಿನ ಉಪವಾಸ ಇದ್ದ 3 ದಿನ ಊಟ ಬಿಟ್ಟು ಕುಂತ ಮನೆಯೊಳಗ. ತಾಯಿಗೆ ಅರ್ಥ ಆಯ್ತು, ನನ್ನ ಮಗನಿಗೆ ಓದ್ಬೇಕನ್ನೋ ಹಸಿವದ, ಏನಾದ್ರೂ ಮಾಡಿ ಓದಿಸ್ಬೇಕು ಇವನನ್ನ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ಲು. ಮಾರನೇ ದಿನ ಕರೆದ್ಲು, ಇವತ್ತು ಹೋಗಿ ಶಾಲೆಗೆ ಅಡ್ಮಿಷನ್ ಮಾಡಿ ಬಾ, ನಿನಗೆ ದುಡ್ಡು ಕೊಡ್ತೀನಿ ಅಂದ್ಲು. ಹೆಂಗ ದುಡ್ಡು ಕೊಡ್ತಿ? ಇಲ್ಲ ಅಂದಕ್ಕಿ ಅಂದ. ದುಡ್ಡಿಲ್ಲ ಅಂದವಳು ಹೆಂಗ ಕೊಡ್ತಿ? ಏನಿಲ್ಲ, ನಿಮ್ಮಪ್ಪ ನನಗ ಸಾಯುವಾಗ ಒಂದೇನು ತಾಳಿ ಕಟ್ಟೇನಲ್ಲ, ಅದ್ರಾಗ 2 ಬಂಗಾರದ ಗುಂಡದಾವ. ಆ ಬಂಗಾರದ ಗುಂಡು ಮಾರಿ ಇವತ್ತು ರೊಕ್ಕ ತಗೊಂಡು ಬರ್ತೀನಿ. ಅವನ ಇಲ್ಲಂದ ಮೇಲೆ ತಾಳಿ ತಗೊಂಡು ಏನ್ ಮಾಡಿ ಬಂಗಾರದ ಗುಂಡು ಮಾರಿ ನಿನಗೆ ಇವತ್ತು ರೊಕ್ಕ ಕೊಡ್ತೀನಿ, ಹೋಗಿ ಸಾಲಿ ಫೀ ಕಟ್ಟು ಅಂದ ತಕ್ಷಣ ಆಯ್ತು ಅಂತ ಬಂಗಾರದ ಗುಂಡು ಹಿಂಗ ತಗೊಂಡು ತಾಯಿ ಹೋಗುವಾಗ ಮಗ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಾಯಿಗೆ ಹೇಳಿದ, ತಾಯಿ ಇವತ್ತು ನಿನ್ನ ತಾಳಿಯನ್ನ ಮಾರಿ ಇವತ್ತು ನನ್ನ ಸಾಲಿ ಕಳ್ಸಾಕತಿ. ನಾನು ಹಿಂಗೊಮ್ಮೆ ಬೆಳಿತೀನಿಲ್ಲ, ಈ ನಾಡಿನೊಳಗೆ ಎಷ್ಟು ದೊಡ್ಡವಾಗಿ ಬೆಳಿತೀನಿ ಅಂದ್ರ ನಿನ್ನ ಇಡೀ ಮೈತುಂಬ ಬಂಗಾರ ಉಡಿಸುವಂತ ವ್ಯಕ್ತಿ ಆಗ್ತೀನಿ ಅಂತ ಶಪಥ ಮಾಡಿದ. ಮೀನಾ ಮಾರವನ ಮಗ ಇಡೀ ದೇಶದ ಚುಕ್ಕಾನ ಹಿಡಿದ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಆದ ಅನ್ನುವಂಥದ್ದು ದೊಡ್ಡ ಇತಿಹಾಸ ನೋಡಿ. ಓದ್ಬೇಕಲ್ಲ, ಇಂಥವ್ರ ಇತಿಹಾಸ ಓದ್ಬೇಕು. ಜೀವನದ 24 ತಾಸುಗಳಲ್ಲಿ ತಾಯಿ ಸೇವಾನು ಮಾಡಿದ. ಇಡೀ ಭಾರತ ಮಾತೆಗೆ ಬಂಗಾರದ ಕಳಶವನ್ನು ಇಡುವಂತ ಮಗ ಆಗಿ ಹುಟ್ಟಿದ APJ ಅಬ್ದುಲ್ ಕಲಾಂ ಆದ. ಬರೇ ತನ್ನ ತಾಯಿಗಲ್ಲ, ದೇಶದ ತಾಯಿಗೆ ಬಂಗಾರದ ಕಳಶ ಇಡುವಂತ ಮಗ ಆದ APJ ಅಬ್ದುಲ್ ಕಲಾಂ. ಅಂತ ಕಲಾಂ ಕೂಡ ಈ ಮಟ್ಟಕ್ಕೆ ಬಂದು ದರ್ಶನ ಮಾಡಿ ಹೋಗ್ಯಾನ ಅನ್ನೋದೇ ದೊಡ್ಡ ಇತಿಹಾಸ ನೋಡಿ. ಆತ ಬಗ್ಗಿರೋದು, ಆತ ನಮಸ್ಕಾರ ಮಾಡಿದರು ಶಿವಕುಮಾರ ಸ್ವಾಮಿಗಳಿಗೇನೆ ಮಾತ್ರ, ಮತ್ತಾರಿಗೂ ಅಲ್ಲ. ಕಲಾಂನಂತ ವ್ಯಕ್ತಿತ್ವ ಇದ್ದವ್ರು ಈ ಮಠಕ್ಕೆ ಬಂದು ತಲೆಬಾಗಿದೆ. ಇತಿಹಾಸ ಇವೆಲ್ಲ ಸುಮ್ಮನೆ 6 ಬುಕ್ ಓದಾಕ ವರ್ಷಗಟ್ಲೆ ತಗೊಳ್ಳೋದಲ್ಲ ಜೀವನ. 2 ತಿಂಗಳಿದ್ದಾಗ ಒಗದು ಬಿಸಾಕಬೇಕು, ಮತ್ತೆ ಬೇರೆ ಓದಬೇಕು. ಹೊಟ್ಟಿ ಪಾಡಿಗೆ ಓದಾಕತ್ತೇವೆ ನಾವೆಲ್ಲ, ನೆತ್ತಿ ಪಾಡಿಗೆ ಯಾರು ಓದೋಲ್ಲ. ಓದ್ಬೇಕಲ್ಲ ಬೇರೆ ದೇಶದ, ಬೇರೆ ಇತಿಹಾಸ ಓದ್ಬೇಕಲ್ಲ ನಮ್ಮ ದೇಶದ್ದು. 6 ಪುಸ್ತಕ ಹೊತ್ಕೊಂಡು ವಾಟರ್ ಬ್ಯಾಗ್ ಇಟ್ಕೊಂಡು 30 ಪಟ್ಟು ಕಟ್ಕೊಂಡ. ಏನ್ ಟೀಚರ್ಗೆ ತಗೊಂಡನೋ ತನಗೆ ತಗೊಂಡನೋ ಗೊತ್ತಿಲ್ಲ. ಆಕೆ ತುರ್ಕಿರ್ತಾಳ, ಬೆಳಗ್ಗೆ ಅಂತ ಚಪಾತಿ ಮಾಡಿದ್ಲು, 30 ಚಪಾತಿ ಇಟ್ಟಾಳ ಮಗು. ಅಲ್ಲಿ ಓದೋದನು ಉಂಡು ಮಕ್ಕಳು ಕಲ್ಸಾಕತ್ತೇವೆ ನಾವು. ಮಕ್ಕಳಿಗಿದು ಅಸಂಸ್ಕಾರದ ಗುಣಗಳನ್ನ ಕಲ್ಸಾಕತ್ತೀವಿ. ಅವನಿಗೆ ಗೊತ್ತಿಲ್ಲ ಹೆಂಗ್ ಓದಬೇಕು ಅಂತ. ಹಸಿವು ಅಂದ್ರೆ ಗೊತ್ತಾಗಬೇಕಲ್ಲ ಅವನಿಗೆ. ಮಕ್ಕಳಿಗೆ ಹಂಗೆ ಬೆಳೆಸೋದಲ್ಲ.
ಜೀವನದ 24 ತಾಸುಗಳಲ್ಲಿ 18 ತಾಸು ತನ್ನ ಜೀವನದೊಳಗೆ ಸಂಗೀತವನ್ನು ಅಳವಡಿಸ್ಕೊಂಡ. ಹಾಡೋದೇ ನನ್ನ ಜೀವನ, ನನಗೆ ಹಾಡೋದು ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲ ಅನ್ಕೊಂಡ. ಮಲಗಿದಾಗ ಹಾಡೋದು, ಉಣ್ಣುವಾಗ ಹಾಡೋದು, ಎದ್ದಾಗ ಹಾಡೋದು, ಹೊರಟ ಅಂದ್ರೆ ಹಾಡೋದು, ಹಾಡೋದೇ ನನ್ನ ಜೀವನ ಅಂತ ತಿಳ್ಕೊಂಡು ಸಂಗೀತವೇ ತನ್ನ ಉಸಿರು ಅನ್ಕೊಂಡ. ಸಂಗೀತ ಉಸಿರು ಅನ್ಕೊಂಡಿರುವಂತ ವ್ಯಕ್ತಿ ಜೀವನದ 24 ತಾಸುಗಳಲ್ಲಿ 18 ತಾಸುಗಳನ್ನು ಹಾಡೋದೇ ಜೀವನವಾಗಿಸ್ಕೊಂಡ. ಸರಿಸುಮಾರು ಈ ದೇಶದಲ್ಲಿ 45,000 ಹಾಡುಗಳನ್ನು ಹಾಡಿದ. ಪುಟ್ಟರಾಜ ಗವಾಯಿಗಳು ಹಾಡಿರುವಂತ ಒಂದು ಪದ್ಯಕ್ಕೆ ಅವನಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಯಾಕ್ರಿ ಸರ್ ನಿಮ್ಮ ಜೀವನದ ಸಾಧನೆ ಏನು ಅಂತ ಕೇಳಿದ್ರ, ನಾನು ಅಷ್ಟ ನಿದ್ದೆ ಅನ್ಲಿಲ್ಲ, ನೀರಡಿಕೆ ಅನ್ಲಿಲ್ಲ, ಜೀವನದೊಳಗೆ ಸಾಧನೆ ಮಾಡ್ಬೇಕು ಅನ್ಕೊಂಡು ಹಾಡಿದೆ. 6 ಫಿಲ್ಮ್ಫೇರ್ ಅವಾರ್ಡ್ ಪ್ರಶಸ್ತಿಗಳನ್ನ, 2 ರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದೆ. ಇವತ್ತು ನಾನು ಪಡೆದಿರುವಂತ ರಾಷ್ಟ್ರ ಪ್ರಶಸ್ತಿ ಭಾರತ ಮಾತೆಯ ಪಾದಕ್ಕೆ ಸಮರ್ಪಣೆ ಅಂದ. ಅಂತ ಸಾಧಕ ಬೇರೆ ಯಾರು ಅಲ್ಲ, SP ಬಾಲಸುಬ್ರಹ್ಮಣ್ಯಂ ಆದ. 18 ತಾಸು ಹಾಡ್ಯಾನ ದಿವಸಕ್ಕೆ. ನೀವು 18 ತಾಸು ಮಕ್ಕೊಂಡಿರಿ, ಮುಂದಿಂದ ಹಾಡಿರಿ. ಮುಂದಿಂದ ಹಾಡ್ಯಾವ ನಾವು, ಈಗ ಹಿಂದಿಂದ ಬಿಟ್ಟೇವೆ. 18 ತಾಸು ಕಲಿಬೇಕಲ್ಲ. ಮಗ ಊಟ ಮಾಡ್ತಿದ್ದ, ತಾಯಿ ಮಗನಿಗೆ ಊಟ ಮಾಡಿಸ್ತಿದ್ಲು. ಮುದ್ದಿ ಈ ಕಡೆ ಮುದ್ದಿ ಮಾಡ್ತೀರಿ ನೀವೆಲ್ಲ, ಹಿಂಗ ತಗೊಂಡು ಕಲಿಸಿ ಅದನ್ನ ಸಾಂಬಾರ್ನಾಗ ಎತ್ತಿ ಗುಳಗಮ್ಮಂತ ಮುಂಗೋದು. ಭಾಳ ಚಲೋ ಇರ್ತೈತಿ ಮುದ್ದಿ, ಅಟ್ಟ ಚಲೋ ನಿದ್ದಿನೂ ಬರ್ತೈತಿ. ಮುದ್ದಿ ಭಾಳ ಚಲೋ ಇರ್ತೈತಿ, ಅಷ್ಟ ಚಲೋ ನಿದ್ದಿನೂ ಬರ್ತದೆ. ಮುದ್ದಿ ಉಣ್ಣುವಾಗ ಗಂಟಲಕ್ಕ ಮುದ್ದಿ ಸಿಕ್ಕೋತು. ಮಗಗ ಮುದ್ದಿ ಸಿಕ್ಕೊಂಡದ, ನೀರು ಕುಡಿಸ್ಬೇಕಂತ ಹೇಳಿ ಹಿಂಗ ಆ ಕಡೆ ಈ ಕಡೆ ನೋಡ್ದ. ತಾಯಿ ನೋಡಿದ್ಲು, ಎಲ್ಲಿ ಕೂಡ ನೀರು ಸಿಗ್ಲಿಲ್ಲ. ಪಕ್ಕದ ಮನೆಯೊಳಗೆ ಹೋಗಿ ನೀರು ತಗೊಂಡು ಬಂದ್ಲು ತಾಯಿ. ಪಕ್ಕದ ಮನೆಯೊಳಗೆ ಹೋಗಿ ನೀರು ತಗೊಂಡು ಬಂದಾಗ ತಾಯಿ ಮುದ್ದಿ ಉಣಿಸ್ತಾ ಇದ್ಲು ಮಗನಿಗೆ, ಗಂಟಲಕ್ಕೆ ಮುದ್ದಿ ಸಿಕ್ಕೋತು. ತಾಯಿ ಮಗನಿಗೆ ನೀರು ಕುಡಿಸ್ಬೇಕು ಅಂತ ಮನೆಯೊಳಗೆ ನೀರು ಹುಡುಕಾಡಿದ್ಲು, ನೀರು ಸಿಗ್ಲಿಲ್ಲ. ಪಕ್ಕದ ಮನೆಯೊಳಗೆ ಹೋಗಿ ನೀರು ತಗೊಂಡು ಬಂದ್ಲು. ತಾಯಿಗೆ ಕೇಳಿದ, ಅಮ್ಮ ನನಗ ಗಂಟಲೊಳಗೆ ಮುದ್ದಿ ಸಿಕ್ಕೊಂಡಿತ್ತು, ನನಗೊಂದಿಷ್ಟು ನೀರು ಕುಡಿಸ್ಬೇಕಂದ್ರೆ ಇಷ್ಟೊತ್ತು ಯಾಕೆ ಮಾಡಿದೆ ಅಂದಾಗಪ್ಪ, ನೀರಿನ ಹಾಹಾಕಾರ ಬಾಳದಿಲ್ಲ. ಬಡವರಿಗೆ, ರೈತರಿಗೆ, ಭಕ್ತರಿಗೆ ಒಂದಿಷ್ಟು ನೀರಿನ ಹಾಕಾರದ, ಏನ್ ಮಾಡ್ಬೇಕು ಅಂತ ಒಂದು ಕ್ಷಣ ವಿಚಾರ ಮಾಡಾಕತ್ತೀನಿ. ಮಗ ನೀನೊಂದು ದಿನ ದೊಡ್ಡವನಾಗ್ತೀಯಲ್ಲ, ಈ ದೇಶದೊಳಗೆ ಸಾಧನೆಯನ್ನು ಮಾಡಿ ನೀನು ದೊಡ್ಡವನಾಗ್ತೀಯಲ್ಲ, ದೊಡ್ಡವನಾದ ಮೇಲೆ ಒಂದು ಸಾಧನೆ ಮಾಡಿ ಏನು ಅಂತಂದ್ರೆ ಈ ಭಾಗದ ಜನರಿಗೆ ನೀರಿನ ಕೊರತೆ ಇರಬಾರ್ದು, ಹಂಗ ಸಾಧನೆ ಮಾಡು ಅಂದಾಗ ತಾಯಿ ಕನಸನ್ನು ಈಡೇರಿಸಬೇಕು ಅಂತ ಮಗ ವಿಚಾರ ಮಾಡಿ ಓದಿದ, ದೊಡ್ಡ ಇಂಜಿನಿಯರ್ ಆದ. ಒಂದು ದೊಡ್ಡ ಆನೆಕಟ್ಟನ್ನು ಕಟ್ಟಿದಾಗ ಆನೆಕಟ್ಟನ್ನು ಕಟ್ಟಿ ನೀರನ್ನು ನಿಲ್ಲಿಸಿದ ಮೇಲೆ ತಾಯಿಯ ಸಂಕಲ್ಪ ಈಡೇರಿತು ಅಂತ ಒಂದು ಕ್ಷಣ ತಾನು ಮುದ್ದೆ ಉಣ್ಣುವಾಗ ಗಂಟಲದೊಳಗೆ ಏನು ಸಿಕ್ಕೊಂಡಿತ್ತು ಮುದ್ದೆ, ಆ ಸಂದರ್ಭ ನೆನಪು ಮಾಡ್ಕೊಂಡು ಹೇಳಿದ, ನನ್ನ ಜೀವನದ ಸಾಧನೆ ಮುಗಿತು ಇವತ್ತಿನ ದಿನ ಅಂದ. ಇಡೀ ದೇಶದೊಳಗನೆ ಮೆಚ್ಚುವಂತ ಆನೆಕಟ್ಟನ್ನು ಕಟ್ಟಿದ ಆತನೇ ಸರ್ ಎಂ ವಿಶ್ವೇಶ್ವರಯ್ಯನವರು ಆದ್ರು ಅನ್ನುವಂಥದ್ದು ಈ ನಾಡಿನಲ್ಲಿ ದೊಡ್ಡ ಇತಿಹಾಸ. ಹೆಂಗೆಲ್ಲ ಬೆಳೆದ್ರು ನೋಡಿ ಯುವಕರು. ನಾವು ಯುವಕರಾದವರು, ಮಕ್ಕಳಾದವರು ಹಿಂಗ ಸಂಕಲ್ಪ ಮಾಡಬೇಕು. ಒಂದಿಷ್ಟು ನಮ್ಮ ಮುಂದೆ ಆಗಿ ಹೋಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದವರ ಒಂದಿಷ್ಟು ಅವರ ಅಧ್ಯಯನ, ಅವ್ರ ಇತಿಹಾಸವನ್ನು ಮುಂದಿಟ್ಕೋಬೇಕು. ಅವ್ರ ಇತಿಹಾಸವನ್ನು ಮುಂದಿಟ್ಕೊಂಡು ಒಂದಿಷ್ಟು ನಾವು ಓದಲಿಕ್ಕೆ, ಅದೇ ಹಾದಿಯೊಳಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಬೇಕಲ್ಲ. ಭಗತ್ ಸಿಂಗನಿಗೆ ಕೇಳಿದ್ರೆ ಯಾರೋ ಜೈಲಿನಲ್ಲಿ ಹಾಕಿದ್ರು ಭಗತ್ ಸಿಂಗನಿಗೆ ಹೋಗಿ ಕೇಳಿದ್ರು, ನಿನ್ನ ಕೊನೆಯ ಆಸೆ ಏನದು ಭಗತ್ ಸಿಂಗ ಜೈಲಿನಲ್ಲಿದ್ದಾಗನು ಕೂಡ ಒಂದು ಪುಸ್ತಕ ಓದುತ್ತಿದ್ದ.
ಜೈಲಿನಲ್ಲಿ ಇದ್ದಾಗ ಒಂದು ಪುಸ್ತಕ ಓದುತ್ತಿದ್ನಲ್ಲ, ಭಗತ್ ಸಿಂಗ್ ಹೇಳಿದ ಅಧಿಕಾರಿಗಳಿಗೆ, ಏನಿಲ್ಲ, ನಾನು ಒಂದು ಪುಸ್ತಕವನ್ನು ಓದಾಕತ್ತೀನಿ, ನೀವು ನನಗೇನಾದ್ರೂ ಕೊನೆಯದಾಗಿ ಒಂದಿಷ್ಟು ಸಹಕಾರ ಮಾಡೋದಿದ್ರ ಇನ್ನ ಆ ಪುಸ್ತಕದೊಳಗ 13 ಪೇಜ್ ಉಳ್ದದ ಓದೋದು. ಆ 13 ಪೇಜ್ ಓದ್ಬಿಟ್ರೆ ಸಾಕು, ಆ ಪುಸ್ತಕ ಮುಗಿತದ, ನನಗೂ ಆ ಪುಸ್ತಕವನ್ನು ಪೂರ್ತಿ ಓದಿದೆ ಅನ್ನುವಂತ ಆನಂದ ಸಿಗ್ತದ. ದಯಮಾಡಿ ಆ 13 ಪುಸ್ತಕದ 13 ಪುಟ ಮುಗಿಯುವವರೆಗೂ ಕೂಡ ನನ್ನ ಗಲ್ಲಿಗೆ ಏರಿಸಬೇಡ್ರಿ ಅಂತ ಭಗತ್ ಸಿಂಗ್ ರಿಕ್ವೆಸ್ಟ್ ಮಾಡಿದ್ದ ಅಂತ ಅಧಿಕಾರಿಗಳಿಗೆ. 13 ಪೇಜ್ ಮುಗಿದ ಮೇಲೆ ಗಲ್ಲಿಗೇರಿಸುವಾಗ ಭಾರತ ಮಾತೆ ಕಿ ಜೈ, ಭಾರತ್ ಮಾತಾ ಕಿ ಜೈ ಅನ್ಕೋತ ಸತ್ತಿದ್ದ ಈ ದೇಶಕ್ಕೆ ತನ್ನ ಪ್ರಾಣ ಕೊಟ್ಟ ಭಗತ್ ಸಿಂಗ್. ಹಿಂಗ ಅನ್ಕೋಬೇಕಲ್ಲ. ಬೆಳಗಿನ ಜಾವ ನಾವು ಹೇಳ್ತೇವೆ, ಎದ್ದ ತಕ್ಷಣ ಯಾರ್ದಾರ ಮುಖ ನೋಡಿ ಇವನ ಮುಖ ಒಳ್ಳೆ ನೋಡಿದೆ ಅಂತ ಕೆಟ್ಟ ಭಾವನೆಯಿಂದ ಹೇಳೋದಲ್ಲ. ಒಂದಿಷ್ಟು ಎದ್ದ ತಕ್ಷಣ ಖುಷಿಯಿಂದ ಎದ್ದು ಹಿಂಗ ನಮ್ಮ ಮಠದೊಳಗೆ ನೀವೇನು ಅದಿರಿ, ಮಠದಾಗ ರೂಮ್ನೊಳಗೆ ಒಂದಿಷ್ಟು ಫೋಟೋ ಹಾಕೋಬೇಕು. ಒಂದಿಷ್ಟು ಫೋಟೋ ಹಾಕೊಂಡು ಒಂದ್ ಮಣ್ಣು ಹೇಳಿದೆ ನಿಮಗೆ, ಒಂದು ಸ್ಕೆಚ್ ಹಾಕಿರ್ಬೇಕು, ಒಂದು ಖಾಲಿ ಬಿಟ್ಟಿರ್ಬೇಕು. ಸ್ಕೆಚ್ ಹಾಕಿ ಖಾಲಿ ಬಿಟ್ಟಿರ್ಬೇಕು. ಆ ಖಾಲಿ ಬಿಟ್ಟಾಗ ಬೆಳಗ್ಗೆ ಎದ್ದು ಕ್ವಶನ್ ಮಾರ್ಕ್ ಹಾಕಿರ್ಬೇಕು. ಪ್ರತಿಯೊಬ್ಬ ಯುವಕರು ಇದನ್ನ ಮಾಡಿ ನೋಡಿ, ನೀವು ಯಾಕೆ ಸಾಧಿಸಂಗಿಲ್ಲ ಜೀವನದಲ್ಲಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಫೋಟೋ ಹಾಕೋತೀರಾ, ಹಾಕೋಡ್ರಿ. ಸ್ವತಂತ್ರ ಹೋರಾಟಗಾರ ಫೋಟೋ ಹಾಕೋತೀರಾ, ಹಾಕೋರಿ. ಯಾರ್ದು ಹಾಕೋತೀರಿ, ನಿಮ್ಗೆ ಆದರ್ಶ ಯಾರಿದಾರ ಅವರೆಲ್ಲ ಫೋಟೋ ಹಾಕೊಡ್ರಿ. ಹಾಕೊಂಡು ಒಂದು ಸ್ಕೆಚ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿ ಬಿಟ್ಟಿರ್ರಿ. ಬೆಳಗ್ಗೆ ಎದ್ದ ತಕ್ಷಣ ಅವ್ರನ್ನೆಲ್ಲ ನೋಡಿ ಖಾಲಿ ಇರುವಂತ ಆ ಕ್ವಶನ್ ಮಾರ್ಕ್ ಹಾಕೊಂಡು ನೋಡ್ರಿ. ಎಳ್ಳು ಮುಂದಾಗಿ ಹಿಂಗ ಸಂಕಲ್ಪ ಮಾಡ್ಬೇಕಲ್ಲ, ಮುಂದೊಂದು ದಿನ ಹಿಂಗ ಹಾಕ್ತೀನಿ, ಆ ಖಾಲಿ ಇರು ಜಾಗದೊಳಗ ನನ್ನ ಫೋಟೋ ಬರ್ತೈತಪ್ಪ, ಸಿದ್ಧಗಂಗೆ ಶಿವಕುಮಾರ ಶಿವಯೋಗಿ ಅಂತ ಪ್ರಮಾಣ ಮಾಡಿ ಹೇಳ್ರಿ. ಮುಂದೊಂದು ದಿನ ನಿಮ್ಮ ಫೋಟೋ ಅಲ್ಲಿ ಬಂದೇ ಬರ್ತದೆ. ಹಿಂಗಾಗಬೇಕು. ಇವತ್ತು ನಾವು ಹೋಗಿ ಏನು ಮಾಡ್ಬೇಕು, ಏನು ಓದಬೇಕು ಅನ್ನುವಂತ ಹುಮ್ಮಸ್ಸಿತ್ತು ಅಂದ್ರೆ ಆ ಯುವಕ ಈ ಜಗತ್ತಿನಲ್ಲಿ ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯನೇ ಹೊರತು ಇಲ್ಲ ಅಂದ್ರೆ ಇಲ್ಲ. ಏನನ್ನಾದ್ರೂ ಸಾಧಿಸಬೇಕಲ್ಲ, ಸುಮ್ಮನೆ ಬದುಕೋದಲ್ಲ. ಸೈನಾ ನೆಹ್ವಾಲ್ ಹೋದ್ರು, ಇತಿಹಾಸ ಮಾಡಿ ಹೋದ್ರು ಈ ಭಾರತ ದೇಶದೊಳಗ. ಇನ್ನೂ ಕೂಡ ಸೈನಾ ನೆಹ್ವಾಲ್ ಅನ್ನು ನಾವೆಲ್ಲ ನೋಡ್ತೀವಿ. ಭಾರತ ದೇಶದ ಕಂಚಿನ ಪದಕಗಳನ್ನ ಪಡ್ಕೊಂಡು ಬಂದು ದೇಶದ ಹೆಸರನ್ನ ತಂದು ಕೊಟ್ಲು. ಸುಧಾ ಚಂದ್ರನ್, ಪ್ರೇಮ ಯಾರು? ಪ್ರತಿನಿತ್ಯ ಬುದ್ಧಿಯವರೆಲ್ಲ ಓದ್ತಿರ್ತಾರೆ. ಈ ಮಠದೊಳಗೆ ಬಹಳಷ್ಟು ಜನರು ನೋಡಿನಿ, ಪೇಪರ್ ಓದ್ತಿರ್ತಾರ. ಪೇಪರ್ ಓದ್ಬೇಕು ಪ್ರತಿಯೊಬ್ಬರು ಕೂಡ, ಮಕ್ಕಳು, ಯುವಕರು. ಯಾಕೆ? ಪ್ರತಿನಿತ್ಯ ಅದರೊಳಗೆ ಹೊಸ ಹೊಸ ವಿಚಾರ ಬಂದಿರ್ತದ. ತಮಿಳುನಾಡಿನೊಳಗ ಒಬ್ಬ ಆಟೋ ಹೊಡೆಯೋನ ಮಗಳು ಪ್ರೇಮ. ನಾನು ಆಟೋ ಹೊಡೆದ್ರು ಪರವಾಗಿಲ್ಲ, ನನ್ನ ಮಗಳು ದೊಡ್ಡ ಅಧಿಕಾರಿ ಆಗ್ಬೇಕು, ದೊಡ್ಡ ಅಧಿಕಾರ ಸ್ಥಾನದಲ್ಲಿ ಇರಬೇಕು ಅಂತ ಕನಸು ಕಂಡ. ಆಟೋ ಹೊಡೆಯುವಂತ ಒಬ್ಬ ವ್ಯಕ್ತಿ ತನ್ನ ಮಗಳನ್ನ ಕಷ್ಟಪಟ್ಟು ಬೆಳೆಸಿ ಆಕೆಯನ್ನು ದೊಡ್ಡ ಸ್ಥಾನದಲ್ಲಿ ಇರ್ಲಿಕ್ಕೆ ನೋಡಿದ. ಆಕೆ ಇಡೀ ಭಾರತ ದೇಶದೊಳಗೆ 2ನೇ ರ್ಯಾಂಕ್ ಬಂದ್ಲು. IAS ಒಳಗೆ 2ನೇ ರ್ಯಾಂಕ್ ಬಂದ್ಲು. ಪ್ರೇಮಾಗ ಹೋಗಿ ತಮಿಳುನಾಡಿನ ಮಾಧ್ಯಮದವರು ಕೇಳಿದ್ರು, ಏನಿದು, ನೀನು ಇಷ್ಟು ಬಡತನದೊಳಗೆ ಹುಟ್ಟಿರುವಂತವಳು, ಮನೆಯೊಳಗೆ ಒಂದೇ ಹೊತ್ತು ಪ್ರಸಾದ ಸಿಗೋದು, 3 ಹೊತ್ತು ಸಿಗಂಗಿಲ್ಲ, ಅಷ್ಟು ಕಡು ಬಡತನ. ಅಂತದ್ರಲ್ಲಿ ನೀನು IAS ಮುಗಿಸಿದೆಯಲ್ವಾ ತಾಯಿ, ಏನು ಕಾರಣ, ಯಾರ ಸ್ಫೂರ್ತಿ ಅಂದ್ರ ನಮ್ಮಪ್ಪ ದುಡದ ಬೆವರಿನ ಹನಿ ಕಾರಣ ಅಂದ್ ನೋಡ್ರಿ ಪ್ರೇಮ. ಕಾರಣ ಏನು ಅಂತಂದ್ರ ಒಬ್ಬ ಆಟೋ ಹೊಡೆಯೋನ ಮಗಳು ಕೂಡ ಈ ಭಾರತ ದೇಶದ ಅಧಿಕಾರಿ ಆಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರುವಂತ ನೆಲ ಇದು. ನೀವಿಲ್ಲಿ ಬಂದವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕಂತ ಕನಸು ಕಾಣ್ತಾರೆ ಪೂಜ್ಯರು. ಯಾಕ? ಭವಿಷ್ಯ ನಿಂತಿರೋದು ನಿಮ್ಮ ಮೇಲೆ. ಇವ್ರದೆಲ್ಲ ಆಗಿ ಹೋತ್, ಇವ್ರೇನ್ ಕುಂತಾರ, ಇಲ್ಲಿ ಎಲ್ಲ ಮಕ್ಳು ನಿಂತವ್ರು ಅದಾರಲ್ಲ, ಇವ್ರು ಅರ್ಧ ವಯಸ್ಸು ಮುಗಿದು ಹೋಗೈತಿ. ಅವ್ರ ಮನಿ ಬಿಟ್ರ ಹೊಲ ಇಷ್ಟರೊಳಗೆ ಮುಗಿತು ಜೀವನ. ಇಲ್ಲಿ ಕುಂತವ್ರ ಕೈಯಾಗ ಇಡೀ ಭಾರತ ದೇಶದ ಭವಿಷ್ಯ ಅದಲ್ಲ. ಅದಕ್ಕೆ ನಾವು ಕೂಡ ಸಂಕಲ್ಪ ಮಾಡ್ಬೇಕು. ನಮ್ಮ ಅಪ್ಪ ಮನೆಯೊಳಗ ಬಡತನ ಇರ್ತದ, ನಾವೆಲ್ಲ ರೈತನ ಮಕ್ಕಳು. ಬಂದವ್ರು ಯಾರು ಇಲ್ಲಿ ದೊಡ್ಡ ಶ್ರೀಮಂತರ ಮಕ್ಕಳಲ್ಲ. ನಾವು ಬಡವರಿಗೆ ತಾಯಿಯಾಗಿ ನಿಂತು ಈ ಮಠ, ಬಡ ಮಕ್ಕಳಿಗಾಗಿ ತಾಯಿಯಾಗಿ ನಿಂತಿರೋ ಈ ಮಠ
ನಾವು ಬಂದಿರೋರೆಲ್ಲ ರೈತನ ಮಕ್ಕಳು. ನಮ್ಮಪ್ಪ ಬಿಸಿಲೊಳಗೆ ದುಡಿತಾ ಇರ್ತಾನ. ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಮಕ್ಕಳು ಅದಿರಿ. ನಮ್ಮಪ್ಪ ನಮ್ದು ಎಲ್ಲ ಶ್ರೀಮಂತ ಮನೆತನ ಅಲ್ಲ, ಏನಪ್ಪ ಚಲೋ ತೋಟದ ನೀರಾವರಿ ಅದ, ಏನು ಒಂದು ವರ್ಷಕ್ಕೆ 20 ಲಕ್ಷ ಬರ್ತನಂಗಿಲ್ಲ. 2 ಲಕ್ಷ ಇಳುವರಿ ಬರ್ಬೇಕಂದ್ರೆ ನಮ್ಮ ಜೀವನದೊಳಗೆ ಬಹಳ ದೊಡ್ಡದು ವರ್ಷಕ್ಕೆ. ಅಂತ ಮಕ್ಕಳು ಬಂದು ನಾವು ಅಜ್ಜನ ಮಡಿಲೊಳಗಿದ್ದು ಒಂದಿಷ್ಟು ಅಧ್ಯಯನ ಮಾಡ್ತಿರ್ತೀವಿ. ನಾವು ಪ್ರತಿನಿತ್ಯ ಹಿಂಗ ಕನಸು ಕಾಣಬೇಕು. ನಮ್ಮಪ್ಪ ಬಿಸಿಲೊಳಗೆ ದುಡಿತಾನ, ಹರದ ಬನೇನ ಹಾಕೊಂಡಿರ್ತಾನ, ಹರದ ಚಪ್ಪಲಿ ಹಾಕೊಂಡಿರ್ತಾನ ನಮ್ಮಪ್ಪ. ನೋಡಿ, ನಿಮಗೆ ಚಲೋ ಲ್ಯಾನ್ಸರ್ ಶೂನ ಕೊಡ್ತಿರ್ತಾನ. ಪೂಮಾನ ಬೇಕಂತೀರಿ ನೀವು, ಪೂಮಾನ ಬೇಕು. ಬ್ರಾಂಡೆಡ್ ಶೂ ಹಾಕೊಂಡೇವಿ, ಬ್ರಾಂಡೆಡ್ ಚಪ್ಪಲ್ ತಗೊಂಡೇವಿ, ಬ್ರಾಂಡೆಡ್ ನಾವು ಏನ್ ಹಾಕೊಂಡೇವಿ, ಎವ್ಲಾನ್ಸ್ ಅಲ್ಲಿ ಟೀ ಶರ್ಟ್ ಬೇಕು. ಇಷ್ಟೆಲ್ಲ ಮಾಡಿರ್ತೇವಿ. ನಮ್ಮ ಅಪ್ಪ ಅಮ್ಮ ದುಡಿದು ನಮಗೆ ಏನು ಮಾಡಿರ್ತಾರ? ನಮ್ಮ ಅಪ್ಪ ಅಮ್ಮ ದುಡಿದು ನಮಗೆ ಏನು ಮಾಡಿರ್ತಾರ? ನನ್ನ ಮಗ ಓದ್ಲಿ. ನೀವು ಫೋನ್ ಹಚ್ಚಿದ ತಕ್ಷಣನೇ ನಿಮ್ಮ ಅಪ್ಪ ನಿಮಗೆ ಅಕೌಂಟಿಗೆ ರೊಕ್ಕ ಹಾಕಿದ್ರು, ಇನ್ನೊಂದು ಏನೋ ಕೊಟ್ಟರು ಮಾಡ್ತಾರ. ತಾನು ಮನೆಯೊಳಗೆ ಬಡತನ ಇದ್ರು ನನ್ನ ಮಗ ಓದ್ಲಿ, ನನ್ನ ಮಗ ಮಠದೊಳಗೆ ಓದಾಕತ್ತಾನ, ಎಷ್ಟು ದೊಡ್ಡ ಮಠ ಐತೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅವನು ಹೋಗ್ಲಿ ಅಂತ ಕನಸು ಕಾಣ್ತಿರ್ತಾನ. ನಾವು ಇಲ್ಲಿ ಬಂದ ಮೇಲೆ ಒಂದಿಷ್ಟು ಅಧ್ಯಯನ ಏನು ಇರಬಾರ್ದು ಕನಸು. ನಮ್ಮ ಕನಸು ಹೆಂಗಿರಬೇಕು? ನಮ್ಮ ಕನಸು ನಮ್ಮ ಮನೆ, ನನ್ನ ಗುರಿ, ನನ್ನ ಮಠ. ಈ 3 ಮಾತ್ರ ತಲೆಯಾಗಿರ್ಬೇಕು. ಏನಿರ್ಬೇಕು ತಲೆಯಾಗ? ನಮ್ಮ ಮನೆ, ನಮ್ಮ ಮಠ, ನನ್ನ ಗುರಿ. ಈ 3 ಮಾತ್ರ ತಲೆಯಾಗಿಟ್ಟುಕೊಂಡು ಹೋದ್ರೆ ಮಾತ್ರ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಯುವಕನು ಏನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ನಾವು ತಿಳ್ಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳ್ತಾ, ಒಬ್ಬ 24 ಹಡ್ದಿದ್ನ. ಎಷ್ಟು ಹಡ್ದಿದ್ದ? ಅವನು ಗೆಳೆಯ ಕೇಳಿದ್ನಂತ, ಅಲ್ಲೋ 24 ಮಂದಿ ಮಕ್ಕಳು ಅದಾರ, ಮತ್ತು ನಿನ್ನ ಮನೆಗೆ ಮಕ್ಕಳ ಕಲ್ಯಾಣ ಇಲಾಖೆಯವ್ರು ಭೇಟಿ ಕೊಟ್ಟಿಲ್ಲ ಅಂತ ಕೇಳ್ದ. ಬಂದಿದ್ರು, ಅಂಗನವಾಡಿ ಇರ್ಬೇಕಂತ ಹೊಳ್ಳಿ ಹೋದ್ರಂತ ಅವ್ರು. ಹೇಳುವ ಅರ್ಥ ಏನು ಅಂದ್ರೆ, ಎಷ್ಟು ಮಕ್ಕಳು ಅದಾವ ಮುಖ್ಯ ಅಲ್ಲ, ಒಂದು ಮಗ ಇದ್ರು ಜೀವನದೊಳಗೆ ಏನು ಸಾಧಿಸಿದ ಅನ್ನೋದು ಬಹಳ ಮುಖ್ಯ ಆಗ್ತದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಮದುವೆ ಇರಲಿ, ಮಸನ ಇರಲಿ, ಮನಸ್ಸು ಮಾತ್ರ ಕೂಲ್ ಆಗಿರಲಿ. MLA ಇರಲಿ, MP ಇರಲಿ, ಬಡವರಿಗಾಗಿ ರೈತರಿಗಾಗಿ ದುಡಿತಾ ಇರಲಿ. ಖಾಲಿ ಇರಲಿ, ಕಾರ್ಯ ಇರಲಿ, ಬದುಕಿನ ಓಟ ನೀಟಾಗಿರಲಿ. IT ಇರಲಿ, BT ಇರಲಿ, ವರ್ಕ್ ಮಾತ್ರ ವೆರೈಟಿ ಇರಲಿ. ಇಂಗ್ಲಿಷ್ ಇರಲಿ, ಕಂಗ್ಲೀಷ್ ಇರಲಿ, ಕನ್ನಡವೇ ಇರಲಿ. ಇಂಡಿಯಾಗೆಂದು ಸಕ್ಸಸ್ ಇರಲಿ. ಸಿದ್ಧಗಂಗೆ ಕೀರ್ತಿ ಜಗತ್ತಿನ ತುಂಬ ಹಬ್ಲೆ ಅಂತ ನನ್ನ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ.